ಹಾಗೆ ನಮ್ಮ ಬಿದರಳ್ಳಿ ಈ ಭಾಗದಿಂದ ಬಂದಿರತಕ್ಕಂಥ ಈ ಭಾಗದ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಏನು ಒಂದು ವಿಶೇಷ ಅಂದರೆ ಇಲ್ಲಿ ನಮ್ಮ ಜಗಿ ಮತ್ತೆ ಆ ಸುರೇಶು ಮತ್ತೆ ಎಲ್ಲ ಸಮಿತಿಯ ಎಲ್ಲ ಸದಸ್ಯರು ಕೂಡ ಸೇರಿ, ವೆಂಕಟಪ್ಪನವರು ಮತ್ತೆ ಮುನ್ಸಾಮಣ್ಣವರು ಎಲ್ಲರೂ, ಮುನ್ರಾಮಣ್ಣು ಎಲ್ಲ ಕೂಡ ಸೇರಿ ಅವತ್ತು ನನ್ನ ಕೈಯಲ್ಲಿ ನಮ್ಮ ಚೇತನ್ ಇನ್ಸ್ಪೆಕ್ಟರ್ ಕೂಡ ಸೇರಿ ಎಲ್ಲರೂ ಕೂಡ ಸೇರಿ ಅವತ್ತು ಈ ದೇವಸ್ಥಾನದ ಶಂಕುಸ್ಥಾಪನೆ ಮುದ್ಲಿ ಪೂಜೆಯನ್ನ ನನ್ನ ಕೈಯಲ್ಲಿ ಮಾಡಿಸ್ತೀನಿ. ಅವತ್ತು ಮಾಡಿ ಇವತ್ತು 1 ವರ್ಷ ಕೂಡ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. 11 ತಿಂಗಳಲ್ಲಿ ಈ ದೇವಸ್ಥಾನವನ್ನು ಇಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ನಿಜವಾಗ ಕೂಡ ಎಲ್ಲ ಈ ದೇವಸ್ಥಾನಕ್ಕೆ ಸೇರಿದಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನನಗೆ ಗೊತ್ತಿದೆ ಕಷ್ಟ ಏನಂತ. ನಾನು ಕೂಡ ತಾವರೆಕೆರೆ ರಾಮೇಶ್ವರ ದೇವಸ್ಥಾನ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇಷ್ಟು ಸಿರಿವಂತರಾಗಿರಲಿಲ್ಲ. ಇವತ್ತು ದೇವಸ್ಥಾನ ಕಟ್ಟಿಗೆ ಪೂರ ಬೇಕಾದ್ರೆ ನಾನು ಒಬ್ಬನೇ ಸಹಕಾರ ಮಾಡ್ಬೋದು, ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಅಷ್ಟೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ನಾವು ಹರಸಾಹಸಪಟ್ಟು ಇವತ್ತು ತಾವರೆಕೆರೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ತದನಂತರ ಇಲ್ಲಿ ಎಲ್ಲ ದೇವರುಗಳನ್ನು ಸೇರಿ ಇವತ್ತು ಜಾತ್ರಾ ಮಹೋತ್ಸವವನ್ನು ಮಾಡಿದ್ದೇವೆ. 4, 5, 6ನೇ ತಾರೀಕು ತಾವರೆಕೆರೆ ಇದು ಕೂಡ ದೇವರುಗಳ ಜಾತ್ರಾ ಮಹೋತ್ಸವ ಇದೆ. ತಾವೆಲ್ಲ ಕೂಡ ಬರಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟು ಇವತ್ತು ಕಾಯಿ ನುಡಿಯೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀರಾ. ಅನೇಕ ಭಕ್ತಾದಿಗಳು ಕೂಡ ಇವೆಲ್ಲ ಬಂದು ಆ ಬತ್ತೇಶ್ವರ ಸ್ವಾಮಿಯ ದರ್ಶನವನ್ನು ನೀವೆಲ್ಲ ಪಡೆದು ಎಲ್ಲರೂ ಕೂಡ ಪುನೀತರಾಗಿದ್ದೀರಾ. ನಿಜವಾಗ ಕೂಡ ನನಗೆ ಹೆಮ್ಮೆ ಆಗ್ತದೆ. ಯಾಕಂದರೆ ಇಂಥ ಒಂದು ಕಾರ್ಯಗಳಾಗಬೇಕು. ಯಾರು ಇರ್ತಾರೋ, ಯಾರು ಬಿಡ್ತಾರೋ, ಯಾರು ಹೋಗ್ತಾರೋ ಅದು ಮುಖ್ಯ ಅಲ್ಲ, ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ ಅನ್ನೋ ಮಾತು ಸಂತೋಷ ನಮ್ಮೆಲ್ಲರಿಗೂ ಕೂಡ ಇದೆ. ನಮ್ಮ ಕುರುಬ ಸಮಾಜದ ಕುಲದೈವವಾದಂತಹ ನಮ್ಮ ಬಿದರಳ್ಳಿ ಬತ್ತೇಶ್ವರ ಜಾತ್ರೆ 11 ವರ್ಷಗಳ ನಂತರ ಬಹಳ ಅದ್ದೂರಿಯಾಗಿ ಇವತ್ತು ನಡೀತಾ ಇದೆ. ಈ ಒಂದು ಬಿದರಳ್ಳಿ ಬತ್ತೇಶ್ವರ ಜಾತ್ರೆಗೆ ಸುಮಾರು ಲಕ್ಷಾಂತರ ಜನ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಭಾಗದ ಶಾಸಕರಾದಂತಹ ಮಾಜಿ ಮಂತ್ರಿಗಳಾದಂತಹ ಬಸವರಾಜಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಂದು ಜನರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುರುಬ ಒಂದು ಸಮಾಜದ ಸ್ವಾಮೀಜಿಗಳಾದಂತಹ ಈಶ್ವರಾನಂದ ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಂತಹ ಒಂದು ಜಾತ್ರೆಗಳು ಇಡೀ ಒಂದು ಕುರುಬ ಸಮಾಜವನ್ನ, ನಮ್ಮ ಒಂದು ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ ಬಿಂಬಿಸುವಂತಹ ಒಂದು ಜಾತ್ರಾ ಮಹೋತ್ಸವಗಳಾಗಿರ್ತದೆ. ಇಂತಹ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಕುರುಬ ಸಮಾಜದ ಏನೊಂದು ಸಂಸ್ಕೃತಿ ಸಂಪ್ರದಾಯ ಇದೆ, ತಲೆ ಮೇಲೆ ಕಾಯಿ ಹೊಡೆಂತದಿರ್ಬೋದು, ವೀರಗಾಸೆ ಇರಬಹುದು, ಇಂತಹ ಅನೇಕ ರೀತಿಯಾದಂತಹ ಒಂದು ಜಾನಪದ ಶೈಲಿಯ ಒಂದು ದೈವ ಭಕ್ತಿತ್ವವನ್ನ ವಿವರಿಸುವಂತಹ ರೀತಿಯಲ್ಲಿ ಈ ಒಂದು ನಮ್ಮ ಕುರುಬ ಸಮಾಜದ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸಹ ಏನು 11 ವರ್ಷದ ನಂತರ ನಮ್ಮ ಒಂದು ಮನೆ ದೇವರು ಅಥವಾ ನಮ್ಮ ಕುಲದೈವ ಒಂದು ಜಾತ್ರೆ ನಡೀತಾ ಇದೆ. ನಮ್ಮೆಲ್ಲರಿಗೂ ಒಂದು ಸಂತೋಷ ಆಗಿದೆ. ಎಲ್ಲರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಬಂದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ಎಲ್ಲ ನನ್ನ ಮನೆ ದೇವರ ಒಂದು ಕಂಬಿ ಯಜಮಾನರು ನಾನು ಭಕ್ತಿಪೂರ್ವಕವಾಗಿ ನಮ್ಮ ಬತ್ತೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇದು 11ನೇ ವರ್ಷ. ಇದು ತಾವರೆಕೆರೆ ರಾಮೇಶ್ವರ, ಬಿದರಳ್ಳಿ ಬತ್ತೇಶ್ವರ, ವಾರ್ಟ ರಾಮೇಶ್ವರ, ಅಪ್ಸಂದ್ರ ಬತ್ತೇಶ್ವರ ಮತ್ತು ವದಲಿ ರಾಮೇಶ್ವರ. ಇದು ದೊಡ್ಡ ಬಾಲ್ಮಕ್ಕನಲ್ಲಿ ರಾಮೇಶ್ವರ, ವದಲಿ ಬಾಲ್ಮಕ್ಕನಲ್ಲಿ ರಾಮೇಶ್ವರ. ಇವು ಒಟ್ಟು 6 ದೇವರುಗಳ ಒಕ್ಕೂಟ. ಇದು 11 ವರ್ಷಕ್ಕೊಂದ್ಸತಿ ಆಗ್ತಾ ಇದೆ. ಹೀಗಾಗಿ 11 ವರ್ಷ ಆಯ್ತು. ಬಟ್ ಈ ದೇವಸ್ಥಾನ ಸ್ಥಿತಿಲ ಆಗಿತ್ತು. ಅದನ್ನ ಹೊಸ ದೇವಸ್ಥಾನ ಕಟ್ಟಿ ತಾವರೆಕೆರೆ ದೇವಸ್ಥಾನಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ದೇವ್ರು ಎಲ್ಲಾರನ್ನು ಚೆನ್ನಾಗಿ ಇಟ್ಟಿರ್ಲಿ ಅಂತ ಅಷ್ಟೇ ನಮ್ಮ ಆಶೀರ್ವಾದ. ನಾರಾಯಣ ಸ್ವಾಮಿ, ತಾವರೆಕೆರೆ ದೇವರು, ಇಂಜನಹಳ್ಳಿ ಕಂಬಿ. ಮಂಜುನಾಥ್ ಅಂತ ಹೇಳಿ ಗಡಿಗೆನಹಳ್ಳಿ. ನಮ್ಮ ಒಟ್ಟು 6 ದೇವರ ಒಕ್ಕೂಟ. ಮೊದಲನೇದಾಗಿ ಪ್ರಥಮ ಬಿದರಳ್ಳಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ವಾಲ್ಟ ರಾಮೇಶ್ವರ ಆಗುತ್ತೆ. ಆಮೇಲೆ ಅಪ್ಸಂದ್ರ ಬತ್ತೇಶ್ವರ. ಅದಾದ ನಂತರ ತಾವರೆಕೆರೆಯಲ್ಲಿ 3 ದೇವರ ಆಗುತ್ತೆ. ಬಾಲ್ಮಕ್ನಲ್ಲಿ ವದಲಿ ರಾಮೇಶ್ವರ, ತಾವರೆಕೆರೆಯಲ್ಲಿ ಸಿದ್ದೇಶ್ವರ ಮತ್ತೆ ರಾಮೇಶ್ವರ. 6 ದೇವರುಗಳ ಒಕ್ಕೂಟದಲ್ಲಿ ಇವತ್ತು 24ನೇ ತಾರೀಕು ಹೊಳೆ ಅಂತ ಬಿದರಳ್ಳಿ ದೇವರಲ್ಲಿ ಪ್ರಾರಂಭ ಆಗಿದೆ. ನಿನ್ನೆ ಕೂಟವಾಗಿದೆ. ನಾಳೆ ದೀಪಾರಾಧನೆ ಆಗುತ್ತೆ. ಪ್ರತಿ 9 ವರ್ಷಕ್ಕೆ ಇದು ದೇವರುಗಳಾಗಬೇಕಾಗಿದ್ದು.
ಕಾರಣಾಂತರಗಳಿಂದ 11ನೇ ವರ್ಷ ಈ ಸರಿ ಆಗ್ತಾ ಇದೆ. ಅದರಿಂದ ಇಲ್ಲಿ ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಆರದೇವರ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಭಕ್ತಾದಿಗಳಿಗೂ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ದೇವರೇ ಮೊದಲನೇದು, ಇದರಲ್ಲಿ ಬತ್ತೆ ದೇವರೇ ಮೊದಲನೇದು. ಅಯ್ಯಪ್ಪನ ಮೊದಲನೇ ಪೂಜೆ ಆದ್ಮೇಲೆ ಆಮೇಲೆ ದೇವರು ಅದೆಲ್ಲ ಆಗೋದು. ಅದರಲ್ಲಿ ನಾವು ಹೊಸಕೋಟೆ ಕಂಬಿಯಿಂದ ದಿವಂಗತ ಹುಚ್ಚಪ್ಪನವ್ರ ಕುಟುಂಬದವರು, ನಮ್ಮ ಚಿಕ್ಕಪ್ಪನವರು ಕೃಷ್ಣಪ್ಪನವರು, ನಮ್ಮ ಅಣ್ಣವರು ಮೋಹನ್ ಅವರು, ಆಮೇಲೆ ನನ್ನ ಹೆಸರು ಸಂದೀಪ್ ಅಂತ, ಇವರು ನನ್ನ ತಂಗಿ ಪ್ರಿಯಾಂಕಾ ಮೋನಿಕಾ ಅವರು, ಹಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಕುಟುಂಬದವರು, ಎಲ್ಲ ನಮ್ಮ ಕಂಬಿ ವರ್ಗದವರು ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ದೇವಾಲಯದ ಕಂಬಿಯಿಂದ ಎಲ್ರಿಗೂ ಶುಭ ಹಾರೈಸ್ತೇವೆ. ಈ ಥರನೇ ನಡ್ಕೊಂಡು ಹೋಗ್ತಾ ಇರಲಿ. ನಾವು ಇನ್ನು ಇವಾಗ ಹೊಸದಾಗಿ ಕಂಬಿ ತೊಗೊತಾ ಇದ್ದೀವಿ, ಹೊಸದಾಗಿ ನಾವು ದೀಪ ತೊಗೊತಾ ಇದ್ದೀವಿ. ನಾಳೆ ದೀಪ ಇದೆ, ನಾಳೆ ದೀಪ ತಗೊಂಡು ನಾವು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಮೊದಲಿಗೆ ಬಿದ್ರಳ್ಳಿ ದೊಡ್ಡ ದೇವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವ ಎಲ್ರಿಗೂ ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ತಿಂಗಳ ಹಿಂದೆ ಅಷ್ಟೇ ನಮ್ದು ದೇವರದ್ದು ಪ್ರತಿಷ್ಠಾಪನೆ ಆಗಿ ಉದ್ಘಾಟನೆ ಆಗಿ ಪ್ರಾರಂಭ ಆಯ್ತು. ತಿಂಗಳ ಕಳೆದ ಮೇಲೆ ನಾವು ಇವತ್ತು ದೇವರನ್ನ ನಡೆಸ್ತಾ ಇದೀವಿ. ಸುಮಾರು 6 ಕಂಬಿಗಳಷ್ಟು ಜನ ಕುಟುಂಬಗಳು ಇಲ್ಲಿದ್ದೀವಿ. ಇಲ್ಲಿ ಬಂದಿರುವಂತ ಎಲ್ಲಾ ಜನರಿಗೂ ಆ ದೇವರ ಕೃಪೆ ಸದಾ ಇರ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. 15 ದಿನಗಳ ಹಿಂದೆ ನಮ್ಮ ಮನೆಗೆ ಭಂಡಾರಪಟ್ಟಿ ಬಂದಿತ್ತು. ಅಲ್ಲಿ ನಾವು ದಿನಾಂಕ ನಿಗದಿ ಮಾಡಿ ಇವತ್ತು ನಾವು ದ್ಯಾವರನ್ನ ಹಮ್ಮಿಕೊಂಡಿದೀವಿ. ನಿನ್ನೆಯಿಂದ ಸುಮಾರಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಸ್ವಾಮೀಜಿಗಳು ಸಹ ಬಂದಿದ್ರು, ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ರು. ಇವತ್ತು ನಮ್ಮ ಎಲ್ಲ ನೆಂಟರು, ನಮ್ಮ ಕುಟುಂಬದವರು ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ಇವತ್ತು ನಾವು ಹೊಳೆ ಕಾರ್ಯಕ್ರಮ ಇದೆ, ನಾಳೆ ದೀಪ ತಗೋತೀವಿ. ಇದು 11 ವರ್ಷ ಆದ್ಮೇಲೆ ನಮಗ್ ಬರ್ತಾ ಇರೋದು. ಇವತ್ತು ನಾವು ಅನ್ನ ಸಂತರ್ಪಣೆ ಇಟ್ಕೊಂಡಿದೀವಿ. ಸಾವಿರಾರು ಜನ ಇವತ್ತಿಲ್ಲಿ ದೇವರ ಆಶೀರ್ವಾದ ಪಡೆಯಕ್ ಬಂದಿದ್ದಾರೆ. ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. 3 ದಿನಗಳ ಕಾಲ ಈ ಬತ್ತೇಶ್ವರ ಬಿದ್ರಳ್ಳಿ ದೇವರ ಜಾತ್ರೆ ಮಹೋತ್ಸವ ಏನ್ ಅದ್ದೂರಿಯಾಗಿ ನಡೀತಾ ಇದೆಯೋ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ತುಂಬಾ ಅದ್ದೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ಅನ್ನ ಸಂತರ್ಪಣೆನೂ ನಡೀತಾ ಇದೆ. ಹಿರಿಯ ಸ್ವಾಮೀಜಿಗಳು, ರಾಜಕೀಯ ಮುಖಂಡರುಗಳು ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲಾ ನೆಂಟರು, ಬಂಧು ಬಳಗ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ದೇವರ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಮುಂದೆ ತಾವರೆಕೆರೆ, ವಾಕ್ತ, ಅಪ್ಸಂದ್ರ ಎಲ್ಲಾ ಕಂಬಿಗಳ ದೇವರುಗಳು ನಡೀತಾ ಇದೆ. ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ಈ ಕಾರ್ಯಕ್ರಮನ, ಮುಂದೆ ಬರಂತ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದೀವಿ.